Good morning, students. Welcome to economics classes. Today, we are going to discuss about one important topic, that is difficulties in the estimation of national income. Difficulties in the estimation of national income. ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕುವುದರಲ್ಲಿನ ತೊಂದರೆಗಳು ಅಂತ ಕೂಡ ಹೇಳಬಹುದು. ಅಂದರೆ ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕುವಾಗ ಕೆಲವೊಂದು ತೊಂದರೆಗಳು ಬರ್ತವೆ. ಆ ತೊಂದರೆಗಳು ಯಾವುವು ಅನ್ನೋದನ್ನು ಡಿಸ್ಕಸ್ ಮಾಡೋಣ ಈ ಕ್ಲಾಸಿನಲ್ಲಿ ಅಂತಕ್ಕಂಥದ್ದು. ಏನಂತೀರಿ? ಡಿಫಿಕಲ್ಟೀಸ್ ಇನ್ ದ ಎಸ್ಟಿಮೇಷನ್ ಆಫ್ ನ್ಯಾಷನಲ್ ಇನ್ಕಮ್. ದೇರ್ ಆರ್ ಮೆನಿ ಡಿಫಿಕಲ್ಟೀಸ್ ಆಫ್ ಎಸ್ಟಿಮೇಟಿಂಗ್ ನ್ಯಾಷನಲ್ ಇನ್ಕಮ್. ದೇರ್ ಆರ್ ಮೆನಿ ಡಿಫಿಕಲ್ಟೀಸ್ ಅಂದರೆ ಹಲವಾರು ತೊಂದರೆಗಳಿದ್ದಾವೆ ಅಂತ ಕೂಡ ಹೇಳ್ತಾರೆ. ಅದರಲ್ಲಿ ಆಫ್ ಎಸ್ಟಿಮೇಟಿಂಗ್ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕೋದ್ರಲ್ಲಿ ಅಂದಾಜು ಮಾಡೋದ್ರಲ್ಲಿ ಹಲವಾರು ಏನಿದ್ದಾವೆ ತೊಂದರೆಗಳಿದ್ದಾವೆ ಅಂತ ಕೂಡ ಹೇಳ್ತಾರೆ. ಈವನ್ ಇಫ್ ಎ ಕಂಟ್ರಿ ಹ್ಯಾಸ್ ಎ ವೆಲ್ ಎಸ್ಟಾಬ್ಲಿಷ್ಡ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಜೇಷನ್ ಏನಂತ ಕೂಡ ಹೇಳ್ತೀರಿ. ಈವನ್ ಇಫ್ ಎ ಕಂಟ್ರಿ ಹ್ಯಾಸ್ ಎ ವೆಲ್ ಎಸ್ಟಾಬ್ಲಿಷ್ಡ್ ವ್ಯವಸ್ಥಿತವಾಗಿರತಕ್ಕಂಥ ಸಂಖ್ಯಾಶಾಸ್ತ್ರೀಯ ಒಂದು ಸಂಘಟನೆ ಇದ್ರೂ ಕೂಡ ಏನಾಗ್ತದೆ, ನಂಬರ್ ಆಫ್ ದಿ ಡಿಫಿಕಲ್ಟೀಸ್ ಆರ್ ದಿ ಮೆನಿ ಡಿಫಿಕಲ್ಟೀಸ್ ವಿ ಪೀಪಲ್ ಆರ್ ಗೋಯಿಂಗ್ ಟು ಫೇಸ್ ಅಂತ ಕೂಡ ಹೇಳ್ತಾರೆ ಇನ್ ದ ಎಸ್ಟಿಮೇಷನ್ ಆಫ್ ನ್ಯಾಷನಲ್ ಇನ್ಕಮ್ ಅಂತ ಕೂಡ. ದೇರ್ ಆರ್ ಮೆನಿ ಡಿಫಿಕಲ್ಟೀಸ್ ಆಫ್ ಎಸ್ಟಿಮೇಟಿಂಗ್ ನ್ಯಾಷನಲ್ ಇನ್ಕಮ್ ಈವನ್ ಇಫ್ ಎ ಕಂಟ್ರಿ ಹ್ಯಾಸ್ ಎ ವೆಲ್ ಎಸ್ಟಾಬ್ಲಿಷ್ಡ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಜೇಷನ್. ಅಂದರೆ ಒಂದು ದೇಶ ವ್ಯವಸ್ಥಿತವಾಗಿರ್ತಕ್ಕಂಥ ಒಂದು ಸಂಖ್ಯಾಶಾಸ್ತ್ರೀಯ ಒಂದು ಸಂಘಟನೆಯನ್ನು ಅಥವಾ ಸಂಖ್ಯಾಶಾಸ್ತ್ರೀಯ ಒಂದು ಸಂಸ್ಥೆಯನ್ನು ಹೊಂದಿದ್ರೂ ಕೂಡ ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕೋದ್ರಲ್ಲಿ ಅಥವಾ ಅಂದಾಜು ಮಾಡೋದರಲ್ಲಿ ತೊಂದರೆಯನ್ನು ಎದುರಿಸಬೇಕಾಗ್ತದೆ ಅಂತ ಕೂಡ ಹೇಳ್ತಾರೆ. ದೇರ್ ಆರ್ ಎ ನಂಬರ್ ಆಫ್ ಪ್ರಾಬ್ಲಮ್ಸ್ ಫೇಸ್ಡ್ ಇನ್ ಎಸ್ಟಿಮೇಟಿಂಗ್ ನ್ಯಾಷನಲ್ ಇನ್ಕಮ್ ಈಸ್ ಇನ್ ಅಂಡರ್ ಡೆವಲಪ್ಡ್ ಎಕಾನಮಿ. ಅದರ ಮುಖಾಂತರ ಹಿಂದುಳಿದ ಅರ್ಥವ್ಯವಸ್ಥೆಯಲ್ಲಿ ಅಥವಾ ಬೆಳೆಯುತ್ತಿರೋ ಅರ್ಥವ್ಯವಸ್ಥೆಯಲ್ಲಿ ಏನಾಗ್ತದೆ, ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಅಥವಾ ಎಷ್ಟು ಪ್ರಮಾಣದ ಸಮಸ್ಯೆಗಳನ್ನು ನಾವು ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕೋದ್ರಲ್ಲಿ ಎದುರಿಸ್ತೀವಿ ಅನ್ನೋದನ್ನು ಈ ಮುಂದಿನಂತೆ ನೋಡಬಹುದು ಅಂತ ಕೂಡ ಹೇಳ್ತಾರೆ. ದೇರ್ ಆರ್ ಎ ನಂಬರ್ ಆಫ್ ಪ್ರಾಬ್ಲಮ್ಸ್ ಫೇಸ್ಡ್ ಇನ್ ಎಸ್ಟಿಮೇಟಿಂಗ್ ನ್ಯಾಷನಲ್ ಇನ್ಕಮ್ ಇನ್ ಅಂಡರ್ ಡೆವಲಪ್ಡ್ ಎಕಾನಮಿ. ಹಿಂದುಳಿದ ಅರ್ಥವ್ಯವಸ್ಥೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಮುಂದುವರಿಯುತ್ತಿರುವ ಅರ್ಥವ್ಯವಸ್ಥೆಯಲ್ಲಿ ಕೂಡ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಯನ್ನು ನಾವು ನೋಡ್ಬೋದು. ಅವು ಯಾವುವು ಅಂತಕ್ಕಂಥದ್ದನ್ನು ಒನ್ ಬೈ ಒನ್ ವಿಲ್ ಗೋಯಿಂಗ್ ಟು ಡಿಸ್ಕಸ್. ಇನ್ ದ್ಯಾಟ್ ಫಸ್ಟ್ ಒನ್, ಅದರಲ್ಲಿ ಮೊದಲನೇದು ಯಾವುದು ಅಂತ ಕೂಡ ಹೇಳಿದರೆ, ದ ಔಟ್ಪುಟ್ ಆಫ್ ದಿ ನಾನ್ ಮೊನಟೈಸ್ಡ್ ಸೆಕ್ಟರ್. ದಿ ಔಟ್ಪುಟ್ ಆಫ್ ದಿ ನಾನ್ ಮೊನಟೈಸ್ಡ್ ಸೆಕ್ಟರ್ ಏನಂತಕ್ಕಂಥದ್ದು ಹಣಕಾಸೇತರ ವಲಯದ ಉತ್ಪನ್ನ ಅಂತ ಕೂಡ ಹೇಳಬಹುದು. ಹಣಕಾಸೇತರ ವಲಯದ ಉತ್ಪನ್ನ ಇದು ಒಂದು ಏನಂತಕ್ಕಂಥದ್ದು ತೊಂದರೆ. ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕೋದ್ರಲ್ಲಿ ಅಥವಾ ಅಂದಾಜು ಮಾಡೋದ್ರಲ್ಲಿ ಒಂದು ತೊಂದರೆ ಆಗ್ತದೆ, ಒಂದು ಸಮಸ್ಯೆ ಆಗ್ತದೆ ಅಂತ ಕೂಡ ಹೇಳ್ಬೋದು. ದ ಔಟ್ಪುಟ್ ಆಫ್ ದಿ ನಾನ್ ಮೊನಟೈಸ್ಡ್ ಸೆಕ್ಟರ್, ಹಣಕಾಸೇತರ ವಲಯದ ಉತ್ಪನ್ನ ಅಂತ ಕೂಡ ಹೇಳ್ಬೋದು. ಏನಿದೆ ಅಂತಕ್ಕಂಥ ಅಂಶವನ್ನು ವಿಲ್ ಗೋಯಿಂಗ್ ಟು ಡಿಸ್ಕಸ್. ದ ಎಕ್ಸಿಸ್ಟೆನ್ಸ್ ಆಫ್ ಎ ಲಾರ್ಜ್ ನಾನ್ ಮೊನಟೈಸ್ಡ್ ಸೆಕ್ಟರ್ ಇನ್ ಆ್ಯನ್ ಡೆವಲಪಿಂಗ್ ಕಂಟ್ರಿ ಲೈಕ್ ಇಂಡಿಯಾ ಮೇಕ್ ಇಟ್ ಡಿಫಿಕಲ್ಟ್ ಟು ಮೆಜರ್ ದಿ ವ್ಯಾಲ್ಯೂ ಆಫ್ ಎ ಮೇಜರ್ ಪಾರ್ಟ್ ಆಫ್ ದಿ ನ್ಯಾಷನಲ್ ಇನ್ಕಮ್. ಏನಂತಕ್ಕಂಥದ್ದು ಭಾರತ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಂತ ಕೂಡ ಹೇಳ್ಬೋದು. ಈ ಅಭಿವೃದ್ಧಿ ಹೊಂದುತ್ತಿರುವ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಣಕಾಸೇತರ ವಲಯ ಇದೆ. ಹಣಕಾಸೇತರ ವಲಯ ಉತ್ಪಾದಿಸಿರ್ತಕ್ಕಂಥ ಉತ್ಪನ್ನವನ್ನು ಮೌಲ್ಯಗೊಳಿಸೋದು ಅಥವಾ ಅಳತೆ ಮಾಡೋದು, ಅದರ ಮೌಲ್ಯವನ್ನು ಅಳತೆ ಮಾಡೋದು ಏನಂತಕ್ಕಂಥದ್ದು ಒಂದು ಸಮಸ್ಯೆ ಅಂತ ಕೂಡ ಹೇಳ್ಬೋದು. ದ ಎಕ್ಸಿಸ್ಟೆನ್ಸ್ ಆಫ್ ಎ ಲಾರ್ಜ್ ಅಂದರೆ ದೊಡ್ಡ ಪ್ರಮಾಣದ್ದು, ಎಕ್ಸಿಸ್ಟೆನ್ಸ್ ಅಂದರೆ ಏನಂತಕ್ಕಂಥದ್ದು ಇರ್ತಕ್ಕಂಥದ್ದು, ಸದ್ಯ ಎಕ್ಸಿಸ್ಟ್ ಆಗಿರ್ತಕ್ಕಂಥದ್ದು, ಸದ್ಯದಲ್ಲಿ ಇರುವಂಥದ್ದು ಅಂತ ಕೂಡ ಹೇಳ್ಬೋದು. ದ ಎಕ್ಸಿಸ್ಟೆನ್ಸ್ ಆಫ್ ಎ ಲಾರ್ಜ್ ನಾನ್ ಮೊನಟೈಸ್ಡ್ ಸೆಕ್ಟರ್ ಇನ್ ಆ್ಯನ್ ಡೆವಲಪಿಂಗ್ ಕಂಟ್ರಿ ಲೈಕ್ ಇಂಡಿಯಾ. ನಮ್ಮಂಥ ಭಾರತ ಅಂತಕ್ಕಂಥ ದೇಶ ಅಥವಾ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಅಂತಕ್ಕಂಥದ್ದು, ಈ ಇಂಥ ಒಂದು ದೇಶದಲ್ಲಿ
ಏನಂತಕ್ಕಂಥದ್ದು ಹಣಕಾಸು ಕ್ಷೇತ್ರ ವಲಯ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿದೆ ಅಂತಕ್ಕಂಥ ಕೂಡ ಹೇಳ್ತಕ್ಕಂಥದ್ದು. ಅದರ ಮುಖಾಂತರ ಏನಾಗ್ತದೆ, ದ್ಯಾಟ್ ಮೇಕ್ ದಿ ವಾಟ್ ಡಿಫಿಕಲ್ಟ್ ಟು ಮೇಜರ್ ದ ವ್ಯಾಲ್ಯೂ ಆಫ್ ಎ ಮೇಜರ್ ಪಾರ್ಟ್ ಆಫ್ ದಿ ನ್ಯಾಷನಲ್ ಇನ್ಕಮ್. ರಾಷ್ಟ್ರೀಯ ಆದಾಯದ ಒಂದು ಏನು ಬಹುಮುಖ್ಯವಾಗಿರ್ತಕ್ಕಂಥ ಭಾಗದ ಒಂದು ಅಳತೆ ಮಾಡಲಿಕ್ಕೆ, ರಾಷ್ಟ್ರೀಯ ಆದಾಯವನ್ನು ಅಳತೆ ಮಾಡಲಿಕ್ಕೆ ಇದು ಒಂದು ಕಾರಣ ಆಗ್ತದೆ ಅಂತ ಕೂಡ ಹೇಳ್ಬೋದು. ದ ಎಕ್ಸಿಸ್ಟೆನ್ಸ್ ಆಫ್ ಎ ಲಾರ್ಜ್ ನಾನ್ ಮೊನಿಟೈಸ್ಡ್ ಸೆಕ್ಟರ್ ಇನ್ ಆ್ಯನ್ ಡೆವಲಪಿಂಗ್ ಕಂಟ್ರಿ ಲೈಕ್ ಇಂಡಿಯಾ ಮೇಕ್ ಇಟ್ ಡಿಫಿಕಲ್ಟ್ ಟು ಮೇಜರ್ ದಿ ವ್ಯಾಲ್ಯೂ ಆಫ್ a major part of the national income. A large part of the produce does not enter into the market at all. ಅದರ ಮುಖಾಂತರ ಏನಂತಕ್ಕಂಥದ್ದು, ದ ಲಾರ್ಜ್ ಪಾರ್ಟ್ ಆಫ್ ದಿ ಎ ಲಾರ್ಜ್ ಪಾರ್ಟ್ ಆಫ್ ದಿ ಪ್ರೊಡ್ಯೂಸ್, ಏನು ಉತ್ಪಾದನೆ ಮಾಡ್ತಿರಲ್ಲ ಈ ಒಂದು ವಲಯದಲ್ಲಿರ್ತಕ್ಕಂಥ ಒಂದು ಏನನ್ನು ಹಣಕಾಸು ಕ್ಷೇತ್ರ ವಲಯದಲ್ಲಿ ಉತ್ಪಾದನೆ ಏನು ಮಾಡ್ತಿರಲ್ಲ ಅದು ಏನಾಗೋದಿಲ್ಲ ಅಂತ ಕೂಡ ಹೇಳ್ತೀರಿ, ಮಾರುಕಟ್ಟೆಯನ್ನು ಪ್ರವೇಶಿಸುವುದಿಲ್ಲ ಅಂತ ಕೂಡ ಹೇಳ್ತಾರೆ. ಎ ಲಾರ್ಜ್ ಪಾರ್ಟ್ ಆಫ್ ದಿ ಪ್ರೊಡ್ಯೂಸ್, ಉತ್ಪಾದನೆ ದೊಡ್ಡ ಪ್ರಮಾಣದ ಒಂದು ಉತ್ಪಾದನೆ ಅಂತ ಕೂಡ ಹೇಳ್ತೀರಿ, ಡಸ್ ನಾಟ್ ಎಂಟರ್ ಇನ್ ಟು ದಿ ಮಾರ್ಕೆಟ್ ಎಟ್ ಆಲ್, ಮಾರುಕಟ್ಟೆಯನ್ನು ಪ್ರವೇಶಿಸುವುದಿಲ್ಲ. ನಗಟು ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿದರೂ ಕೂಡ ಅದೇನಾಗೋದಿಲ್ಲ, ಮಾರುಕಟ್ಟೆಯನ್ನು ಪ್ರವೇಶಿಸುವುದಿಲ್ಲ ಅಂತ ಕೂಡ ಹೇಳ್ಬೋದು. ಇಟ್ ಈಸ್ ಐದರ್ ಕನ್ಸ್ಯೂಮ್ಡ್ ಬೈ ದಿ ಪ್ರೊಡ್ಯೂಸರ್, ಇಟ್ ಈಸ್ ಐದರ್ ಕನ್ಸ್ಯೂಮ್ಡ್ ಬೈ ದಿ ಪ್ರೊಡ್ಯೂಸರ್ themselves or bartered away with other producers in exchange. ಏನು ಮಾಡ್ಬೋದು, ಈ ರೀತಿಯಾಗಿರ್ತಕ್ಕಂಥ ಉತ್ಪಾದಿಸಿರ್ತಕ್ಕಂಥ ವಸ್ತುವನ್ನು ಅವನೇನು ಮಾಡ್ಬೋದು, ಉತ್ಪಾದನಕಾರ ತಾನೇ ಅನುಭವಿಸ್ಬೋದು, ಅಥವಾ ಬಾರ್ಟರ್ಡ್ ಅಂದರೆ ಈ ವಸ್ತುವನ್ನು ವಿನಿಮಯ ಮಾಡ್ಕೋಬೋದು ಅಂತಕ್ಕಂಥದ್ದು. ಆರ್ ಬಾರ್ಟರ್ಡ್ ಅವೇ ವಿತ್ ಅದರ್ ಪ್ರೊಡ್ಯೂಸರ್ಸ್ ಇನ್ ಎಕ್ಸ್ಚೇಂಜ್, ಇನ್ನಿತರ ಉತ್ಪಾದಕರ ಜೊತೆ ವಿನಿಮಯ ಮಾಡಿಕೊಳ್ಬೋದು ತಾನು ಉತ್ಪಾದನೆ ಮಾಡಿರ್ತಕ್ಕಂಥ ದೊಡ್ಡ ಪ್ರಮಾಣದ ಉತ್ಪನ್ನವನ್ನು ಅಂತ ಕೂಡ ಹೇಳ್ಬೋದು. ಇಫ್ ವಿ ಇಗ್ನೋರ್ ದಿಸ್ ಪಾರ್ಟ್ ಇಟ್ ವಿಲ್ ರಿಸಲ್ಟ್ ಇನ್ ಲೋವರ್ ವ್ಯಾಲ್ಯೂ ಆಫ್ ದಿ ನ್ಯಾಷನಲ್ ಇನ್ಕಮ್. ಅದರ ಮುಖಾಂತರ ಒಂದು ವೇಳೆ ಈ ರೀತಿಯಾಗಿರ್ತಕ್ಕಂಥ ಒಂದು ಹಣಕಾಸು ಕ್ಷೇತ್ರ ವಲಯದ ಉತ್ಪನ್ನವನ್ನು ನಾವು ನಿರ್ಲಕ್ಷಿಸಿದರೆ, ಇಗ್ನೋರ್ ಮಾಡಿದರೆ ಏನಾಗ್ತದೆ ಅಂತ ಕೂಡ ಹೇಳ್ತೀರಿ, ರಾಷ್ಟ್ರೀಯ ಆದಾಯದ ಒಂದು ಮೌಲ್ಯೀಕರಣ ಏನಾಗ್ತದೆ, ಕಡಿಮೆ ಆಗ್ತದೆ. ರಾಷ್ಟ್ರೀಯ ಆದಾಯದ ಒಂದು ಅಂದಾಜು ಏನಾಗ್ತದೆ, ಕಡಿಮೆ ಆಗ್ತದೆ ಅಂತಕ್ಕಂಥದ್ದು. ಯಾಕಂದರೆ ಅದು ರಾಷ್ಟ್ರೀಯ ಆದಾಯದಲ್ಲಿ ಕೊಡೋದಿಲ್ಲ ಅಂತ ಕೂಡ ಹೇಳ್ತೀವಿ. ಅದರ ಮುಖಾಂತರ ರಾಷ್ಟ್ರೀಯ ಆದಾಯದ ಪ್ರಮಾಣ ಏನಾಗ್ಬೋದು, ಕಡಿಮೆ ಆಗ್ಬೋದು ಅಂತ ಕೂಡ ಹೇಳ್ಬೋದು. ಏನಂತ ಹೇಳ್ತೀರಿ, ಒಂದೇ ಒಂದು ಮುಖ್ಯವಾಗಿರ್ತಕ್ಕಂಥ ತೊಂದರೆ ಯಾವುದು ಅಂತಂದರೆ ಯಾವುದು, ದ ಔಟ್ಪುಟ್ ಆಫ್ ದಿ ನಾನ್ ಮೊನಿಟೈಸ್ಡ್ ಸೆಕ್ಟರ್, ಹಣಕಾಸು ಕ್ಷೇತ್ರ ವಲಯದ ಉತ್ಪನ್ನ ಏನಂತಕ್ಕಂಥದ್ದು ನಾವು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿದರೂ ಅದು ಮಾರುಕಟ್ಟೆಯನ್ನು ಪ್ರವೇಶಿಸುವುದಿಲ್ಲ. ಯಾಕೆ ಮಾರುಕಟ್ಟೆಯನ್ನು ಪ್ರವೇಶಿಸುವುದಿಲ್ಲ ಅಂತ ಕೇಳಿದರೆ, ಆ ಉತ್ಪಾದನೆ ಮಾಡಿರ್ತಕ್ಕಂಥ ಉತ್ಪನ್ನವನ್ನು ಉತ್ಪಾದಕರ ತಾನೇ ಅನುಭವಿಸ್ಬೋದು, ಅಥವಾ ಇನ್ನಿತರ ಉತ್ಪಾದಕರೊಂದಿಗೆ ತನ್ನ ವಸ್ತುವನ್ನು ವಿನಿಮಯ ಮಾಡಿಕೊಳ್ಳೋದ್ರ ಮುಖಾಂತರ ತಾನೇ ಬಳಸ್ಕೊಳ್ಬೋದು ಅಂತ ಕೂಡ ಹೇಳ್ತೀರಿ. ಅಂಥ ಒಂದು ಸಂದರ್ಭದಲ್ಲಿ ಅದು ಮಾರುಕಟ್ಟೆಯನ್ನು ಪ್ರವೇಶಿಸೋದಿಲ್ಲ ಅಂದಾಗ ಏನಾಗ್ತದೆ ಅಂತ ಕೂಡ ಹೇಳಿದರೆ, ರಾಷ್ಟ್ರೀಯ ಆದಾಯದ ಪ್ರಮಾಣ ಅಥವಾ ಲೆಕ್ಕ ಕಡಿಮೆ ಆಗಬಹುದು ಅಂತಕ್ಕಂಥದ್ದು ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಅಂತ ಹೇಳ್ತೀರಿ. ದೆನ್ ಸೆಕೆಂಡ್ ಒನ್, ನಾನ್ ಅವೈಲಬಿಲಿಟಿ ಆಫ್ ಡಾಟಾ ಅಂದರೆ ದತ್ತಾಂಶಗಳ ಏನಂತಕ್ಕಂಥದ್ದು ಲಭ್ಯತೆಯಲ್ಲೇ ಇರತಕ್ಕಂಥದ್ದು. ಏನಂತಕ್ಕಂಥದ್ದು ನಾನ್ ಅವೈಲಬಿಲಿಟಿ ಆಫ್ ಡಾಟಾ, ದತ್ತಾಂಶಗಳ ಲಭ್ಯತೆ ಅಂತ ಕೂಡ ಹೇಳ್ಬೋದು. ದತ್ತಾಂಶಗಳು ಮುಖ್ಯವಾಗಿ ಏನಾದರೂ ಎಸ್ಟಿಮೇಷನ್ ಮಾಡಬೇಕಾದ್ರೆ, ಲೆಕ್ಕ ಹಾಕಬೇಕಾದ್ರೆ, ಅಂದಾಜು ಮಾಡಬೇಕಾದ್ರೆ ದತ್ತಾಂಶಗಳು ಮುಖ್ಯವಾಗಿ ಬೇಕಾಗಿರ್ತವೆ. ಆದರೆ ದತ್ತಾಂಶಗಳ ಒಂದು ಅಲಭ್ಯತೆಯೂ ಕೂಡ ರಾಷ್ಟ್ರೀಯ ಆದಾಯದ ಲೆಕ್ಕದಲ್ಲಿ ತೊಂದರೆಯನ್ನು ಉಂಟು ಮಾಡ್ತದೆ ಅಂತ ಕೂಡ ಹೇಳ್ತಾರೆ. ಹೇಗೆ ಅನ್ನೋದನ್ನು ವಿಲ್ ಗೋಯಿಂಗ್ ಟು ಸಿ. The absence of reliable records of production is another problem faced by developing country like India or developing countries like India. ಏನಂತಕ್ಕಂಥದ್ದು, ದ ಅಬ್ಸೆನ್ಸ್ ಆಫ್ ರಿಲಯಬಲ್, ನಂಬಲರ್ಹವಾದಂಥ ದತ್ತಾಂಶಗಳ ಏನಂತಕ್ಕಂಥದ್ದು ಕೊರತೆ ಅಂತ ಕೂಡ ಹೇಳ್ತಕ್ಕಂಥದ್ದು. ನಂಬಲರ್ಹವಾದಂಥ ದತ್ತಾಂಶಗಳ ಒಂದು ದಾಖಲೆ ಅಥವಾ ದತ್ತಾಂಶಗಳ ದಾಖಲೆಯ ಒಂದು ಕೊರತೆ ಏನಾಗ್ತದೆ, ಇನ್ನೊಂದು ಪ್ರಾಬ್ಲಮ್ ಆಗ್ತದೆ ಅಂತ ಕೂಡ ಹೇಳ್ಬೋದು. ಎಲ್ಲಿ, ಇನ್ ದ ಎಸ್ಟಿಮೇಷನ್ ಆಫ್ ನ್ಯಾಷನಲ್ ಇನ್ಕಮ್. ದ ಅಬ್ಸೆನ್ಸ್ ಅಂದರೆ ಗೈರು ಅಂತ ಕೂಡ ಹೇಳ್ಬೋದು, ಅಥವಾ ಕೊರತೆ ಅಂತ ಕೂಡ ಹೇಳ್ಬೋದು. ದ ಅಬ್ಸೆನ್ಸ್ ಆಫ್ ರಿಲಯಬಲ್ ರೆಕಾರ್ಡ್ಸ್ ಆಫ್ ಪ್ರೊಡಕ್ಷನ್. ರೆಕಾರ್ಡ್ಸ್ ಅಂದರೆ
ದಾಖಲೆ ಅಂತ ಕೂಡ ಹೇಳ್ಬೋದು. ದಾಖಲೆ ಅಂದರೆ ನಾವು ಎಷ್ಟು ಉತ್ಪಾದನೆ ಮಾಡಿದ್ವು ಅನ್ನೋದು ಒಂದು ನಿರ್ದಿಷ್ಟತೆ ಅಂತ ಕೂಡ ಹೇಳ್ಬೋದು. ದ ಅಬ್ಸೆನ್ಸ್ ಆಫ್ ರಿಲಯಬಲ್ ರೆಕಾರ್ಡ್ಸ್ ಆಫ್ ಪ್ರೊಡಕ್ಷನ್ ಈಸ್ ಅನದರ್ ಪ್ರಾಬ್ಲಮ್ ಫೇಸ್ಡ್ ಬೈ ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಇಂಡಿಯಾ. ಭಾರತದ ದೇಶಗಳು ಅಥವಾ ಭಾರತ ಅಂತ ಅಭಿವೃದ್ಧಿ ಹೊಂದಿದ ದೇಶಗಳು ಇದರ ಒಂದು ನಂಬಲರ್ಹವಾದಂಥ ದತ್ತಾಂಶಗಳ ಲಭ್ಯತೆಯ ಒಂದು ಸಮಸ್ಯೆಯನ್ನು ಎದುರಿಸ್ತವೆ ಅಂತಂದು ಕೂಡ ಹೇಳ್ತವೆ. ಇನ್ ಇಂಡಿಯಾ a sizable number of producers undertake business on a small scale. ಅಂದರೆ ಏನಂತಕ್ಕಂಥದ್ದು ಸೈಜೇಬಲ್ ನಂಬರ್ ಆಫ್ ಪ್ರೊಡ್ಯೂಸರ್ಸ್. ಸೈಜೇಬಲ್ ಅಂದರೆ ಒಂದು ಪ್ರಮಾಣದಷ್ಟು ಜನರು ಅಂತ ಕೂಡ ಹೇಳ್ಬೋದು. ಭಾರತದಲ್ಲಿ ಒಂದಿಷ್ಟು ಪ್ರಮಾಣದಷ್ಟು ಜನರು ಏನು ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ, ಅಥವಾ ಉತ್ಪಾದಕರು ಏನು ಮಾಡ್ತಾರೆ ಅಂತ ಹೇಳ್ತಾರೆ, ಅಂಡರ್ಟೇಕ್ ದ ಬಿಸ್ನೆಸ್ಸನ್ನು ಏನು ಮಾಡ್ತಾರೆ, ಸ್ಟಾರ್ಟ್ ಮಾಡ್ತಾರೆ ಅಥವಾ ಕೈಗೊಂಡಿರ್ತಾರೆ ಅಂತ ಕೂಡ ಹೇಳ್ತೀರಿ. ಆನ್ ಎ ಸ್ಮಾಲ್ ಸ್ಕೇಲ್, ಸಣ್ಣ ಪ್ರಮಾಣದಲ್ಲಿ ಒಂದು ಪ್ರಮಾಣದಷ್ಟು ಭಾರತದಲ್ಲಿರ್ತಕ್ಕಂಥ ಜನರು ಹೇಳ್ತಕ್ಕಂಥದ್ದು ವ್ಯವಹಾರವನ್ನು ಕೈಗೊಂಡಿರ್ತಾರೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಏನಂತ ಕೂಡ ಹೇಳ್ತೀರಿ, ಇನ್ ಇಂಡಿಯಾ ಈ ಸೈಜಬಲ್ ನಂಬರ್ ಆಫ್ ಪ್ರೊಡ್ಯೂಸರ್ಸ್ ಅಂಡರ್ಟೇಕ್ ಬಿಸ್ನೆಸ್ ಆನ್ ಸ್ಮಾಲ್ ಸ್ಕೇಲ್. ಮೋಸ್ಟ್ ಆಫ್ ಸಚ್ ಪ್ರೊಡ್ಯೂಸರ್ ಡು ನಾಟ್ ಮೇಂಟೈನ್ ಪ್ರಾಪರ್ ಅಕೌಂಟ್ಸ್ ಆಫ್ ಪ್ರೊಡಕ್ಷನ್. ಈ ರೀತಿಯಾಗಿರ್ತಕ್ಕಂಥ ಸಣ್ಣ ಪ್ರಮಾಣದಲ್ಲಿ ಕೈಗೊಂಡಿರ್ತಕ್ಕಂಥ ಒಂದು ಉತ್ಪಾದನಾ ಪ್ರಕ್ರಿಯೆಯನ್ನು ಉದ್ದಿಮೆದಾರರು ಏನು ಕೈಗೊಂಡಿರ್ತಾರೆ ಉತ್ಪಾದನಾ ಪ್ರಕ್ರಿಯೆಯನ್ನು, ಆ ಉತ್ಪಾದನೆ ಮಾಡಿರ್ತಕ್ಕಂಥ ದತ್ತಾಂಶಗಳನ್ನು ಅವರು ಇಟ್ಟಿರುವುದಿಲ್ಲ ಅಂತಕ್ಕಂಥದ್ದು. ದೇ ಆರ್ ನಾಟ್ ಗೋಯಿಂಗ್ ಟು ಮೇಂಟೈನ್ ದ ಪ್ರಾಪರ್ ಅಕೌಂಟ್ಸ್. ಅಂದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ದಿಷ್ಟವಾದಂಥ ಒಂದು ಲೆಕ್ಕವನ್ನು ಅವರು ಇಟ್ಟಿರೋದಿಲ್ಲ. ಎಷ್ಟು ಉತ್ಪಾದನೆ ಮಾಡಿದ್ದೀವಿ, ಎಷ್ಟು ಕಚ್ಚಾ ಸರಕುಗಳನ್ನು ಬಳಸಿದ್ದೀವಿ, ಅಥವಾ ವೆಚ್ಚ ಎಷ್ಟು ಮಾಡಿದ್ದೀವಿ, ಅಥವಾ ಇನ್ನಿತರ ವ್ಯವಸ್ಥೆಗಳನ್ನು ಅವ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ದತ್ತಾಂಶಗಳನ್ನು ಅವರು ಇಟ್ಟಿರೋದಿಲ್ಲ ಅಂತ ಕೂಡ ಹೇಳ್ತೀವಿ. ಈ ರೀತಿಯಾಗಿರ್ತಕ್ಕಂಥ ದತ್ತಾಂಶಗಳನ್ನು ಇರಲೇ ಇಲ್ಲದಾಗ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡೋದು ಕಷ್ಟ ಆಗ್ತದೆ, ತೊಂದರೆ ಆಗ್ತದೆ ಅನ್ನೋದು ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ. ಏನಂತಂದರೆ ದ ಅಬ್ಸೆನ್ಸ್ ಆಫ್ ರಿಲಯಬಲ್ ರೆಕಾರ್ಡ್ಸ್ ಆಫ್ ಪ್ರೊಡಕ್ಷನ್. The absence of reliable records of production in the is the another problem faced by developing countries like India. ಭಾರತದ ಅಭಿವೃದ್ಧಿ ಹೊಂದಿದ ದೇಶಗಳು ಈ ನಂಬಲರ್ಹವಾದಂಥ ದತ್ತಾಂಶಗಳ ದಾಖಲೆಯ ಒಂದು ಕೊರತೆಯನ್ನು ಎದುರಿಸಬೇಕಾಗ್ತದೆ ಅಂತ ಕೂಡ ಹೇಳ್ತೀರಿ. ಭಾರತದಂಥ ಒಂದು ದೇಶದಲ್ಲಿ ಸೈಜಬಲ್ ನಂಬರ್ ಅಂದರೆ ಒಂದಷ್ಟು ಪ್ರಮಾಣದಷ್ಟು ಜನರು ಏನು ಮಾಡ್ತಾರೆ, ದೇ ಆರ್ ಗೋಯಿಂಗ್ ಟು ಅಂಡರ್ಟೇಕ್ ದ ಬಿಸ್ನೆಸ್ ಆನ್ ಸ್ಮಾಲ್ ಸ್ಕೇಲ್. ಸಣ್ಣ ಪ್ರಮಾಣದಲ್ಲಿ ಬಿಸ್ನೆಸ್ಸನ್ನು ಮಾಡ್ತಾರೆ, ವ್ಯವಹಾರವನ್ನು ಕೈಗೊಳ್ತಾರೆ ಅಂತ ಹೇಳ್ತೀರಿ. ಅದರಲ್ಲಿ ಮೋಸ್ಟ್ ಆಫ್ ಸಚ್ ಪ್ರೊಡ್ಯೂಸರ್, ಅದರಲ್ಲಿರ್ತಕ್ಕಂಥ ಸಾಕಷ್ಟು ಉತ್ಪಾದಕರು ಏನಂತಕ್ಕಂಥದ್ದು, ದೇ ಡು ನಾಟ್ ಮೇಂಟೈನ್ ಪ್ರಾಪರ್ ಅಕೌಂಟ್ಸ್ ಆಫ್ ಪ್ರೊಡಕ್ಷನ್. ಯಾವುದೇ ರೀತಿಯಾಗಿರ್ತಕ್ಕಂಥ ಉತ್ಪಾದನೆ ಮಾಡಿರ್ತಕ್ಕಂಥ ಏನಂತಕ್ಕಂಥದ್ದು ಲೆಕ್ಕವನ್ನು ಇಟ್ಟಿರೋದಿಲ್ಲ ಅಂತಕ್ಕಂಥದ್ದು ಕೂಡ ಹೇಳ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಏನಾಗ್ತದೆ, ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕೋದು ತೊಂದರೆ ಆಗ್ತದೆ ಅಂಥೇಳಿ ಹೇಳ್ತಾರೆ. ದಿಸ್ ಈಸ್ ದ ಸೆಕೆಂಡ್ ಒನ್. ಆ್ಯಂಡ್ ಥರ್ಡ್ ಒನ್, ಅಬ್ಸೆನ್ಸ್ ಆಫ್ ಕ್ಲಿಯರ್ ಕಟ್ ಎಕನಾಮಿಕ್ ಫಂಕ್ಷನಿಂಗ್. ಏನಂತಕ್ಕಂಥ ಕೂಡ ಹೇಳ್ತೀರಿ, ಅಬ್ಸೆನ್ಸ್ ಆಫ್ ಕ್ಲಿಯರ್ ಕಟ್ ಎಕನಾಮಿಕ್ ಫಂಕ್ಷನಿಂಗ್. ಅಂದರೆ ಆರ್ಥಿಕ ಕಾರ್ಯ ಅಂತಕ್ಕಂಥ ಕೂಡ ಹೇಳ್ತೀವಿ, ಅಥವಾ ಆರ್ಥಿಕ ಚಟುವಟಿಕೆ ಅಂತಕ್ಕಂಥದ್ದು, ಅದರ ಒಂದು ಕೊರತೆ ಅಂತಕ್ಕಂಥದ್ದು. ಕ್ಲಿಯರ್ ಕಟ್, ಸ್ಪಷ್ಟವಾದಂಥ ಆರ್ಥಿಕ ಚಟುವಟಿಕೆಯ ಒಂದು ಕೊರತೆ ಅಂತಕ್ಕಂಥದ್ದು, ಅಥವಾ ಅದರ ಒಂದು ಗೈರು ಅಂತ ಕೂಡ ಹೇಳ್ಬೋದು. ಅಬ್ಸೆನ್ಸ್ ಆಫ್ ಕ್ಲಿಯರ್ ಕಟ್ ಎಕನಾಮಿಕ್ ಫಂಕ್ಷನಿಂಗ್ ಅಂದರೆ ಆರ್ಥಿಕ ಚಟುವಟಿಕೆ, ನಂಬರ್ ಆಫ್ ದಿ ಪೀಪಲ್ ಆರ್ ದೇ ಆರ್ ಗೋಯಿಂಗ್ ಟು ಅಂಡರ್ಟೇಕ್ ದ economic activities, but proper economic activities people are going to will not be going to see ಅಂತಕ್ಕಂಥದ್ದು. ಒಂದು ನಿರ್ದಿಷ್ಟವಾದಂಥ ಒಂದು ಚಟುವಟಿಕೆ ನೋಡೋಕ್ಕೆ ಸಾಧ್ಯ ಇಲ್ಲ. ಯಾಕಂತ ಕೇಳಿದರೆ ದ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆರ್ ಇನ್ ದ ಸೀಸನೇಬಲ್ ಅಂತ ಕೂಡ ಹೇಳ್ಬೋದು. ಸೀಸನೇಬಲ್ಲು ಕೂಡ ಇರ್ತವೆ ಅಂತ ಕೂಡ ಹೇಳ್ಬೋದು. ಏನಂತಕ್ಕಂಥದ್ದು ಸೀಸನೇಬಲ್ ಅಂತಂದರೆ ಏನಂತ ಕೂಡ ಹೇಳ್ತೀರಿ, ಏನಂತಕ್ಕಂಥದ್ದು ಕಾಲದಿಂದ ಕಾಲಕ್ಕೆ ಬದಲಾಗ್ತಕ್ಕಂಥ ಚಟುವಟಿಕೆಗಳು ಇರ್ತವೆ. ಅಂಥ ಒಂದು ಸಂದರ್ಭದಲ್ಲಿ ನಾವು ಸ್ಪಷ್ಟತೆಯನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಆರ್ಥಿಕ ಚಟುವಟಿಕೆಗಳಲ್ಲಿ. ಅಂಥ ಸಂದರ್ಭದಲ್ಲಿ ಏನಂತಕ್ಕಂಥದ್ದು ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕೋದು ಕಷ್ಟ ಆಗ್ತದೆ. ಯಾವ ಒಂದು ಲೆಕ್ಕವನ್ನು ಅಥವಾ ಯಾವ ಒಂದು ಚಟುವಟಿಕೆ ಮಾಡೋದರಿಂದ ಗಳಿಸುವಂಥ ಆದಾಯವನ್ನು ನಾವು ಗಣನೆಗೆ ತೆಗೆದುಕೊಳ್ಳಬೇಕು ಅಂತಕ್ಕಂಥ ಸಮಸ್ಯೆ ಉಂಟಾಗ್ತದೆ. ಅಬ್ಸೆನ್ಸ್ ಆಫ್ ಕ್ಲಿಯರ್ ಕಟ್ ಎಕನಾಮಿಕ್ ಫಂಕ್ಷನಿಂಗ್. ಯಾವುದೋ ಒಂದು
ಒಂದು ಉದ್ಯೋಗ ಮಾಡ್ತಾ ಇದ್ದಾರೆ ಅಂದರೆ ಅದರದ್ದು ನಾವೇನು ಆದಾಯವನ್ನು ತೆಗೆದುಕೊಳ್ಬೋದು, ಅದನ್ನು ಗಣನೆ ತೆಗೆದುಕೊಂಡು ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕ್ಬೋದು. ಆದರೆ ಹಲವಾರು ಆರ್ಥಿಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾಗ ಯಾವುದರ ಒಂದು ಆದಾಯವನ್ನು ಗಣನೆಗೆ ತೆಗೆದುಕೊಳ್ಳಬೇಕು ಅನ್ನೋದು ಕಷ್ಟ ಆಗ್ತದೆ ಅನ್ನೋದು ಇದು ಇತರ ಅಂಶ ಅಂತಲೂ ಕೂಡ ಹೇಳ್ಬೋದು. ಏನು ಹೇಳ್ತಾರೆ ನೋಡಿ, ಲ್ಯಾಕ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಎಕನಾಮಿಕ್ ಫಂಕ್ಷನಿಂಗ್ ಕಾನ್ಸ್ಟಿಟ್ಯೂಟ್ಸ್ another major obstacle in the estimation of national income in developing countries like India. ಏನಂತ ಕೂಡ ಹೇಳ್ತೀರಿ, ಲ್ಯಾಕ್ ಆಫ್ ಡಿಫ್ರೆನ್ಸಿಯೇಷನ್ ಆಫ್ ಎಕನಾಮಿಕ್ ಫಂಕ್ಷನಿಂಗ್ that constitute the what another major obstacle, ತೊಂದರೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ತೊಂದರೆಯನ್ನು ಮಾಡ್ತದೆ ಅಂತ ಕೂಡ ಹೇಳ್ತೀರಿ. ಇನ್ ದ ಎಸ್ಟಿಮೇಷನ್ ಆಫ್ ನ್ಯಾಷನಲ್ ಇನ್ಕಮ್ ಇನ್ ಕಂಟ್ರೀಸ್ ಲೈಕ್ ಇಂಡಿಯಾ, ಭಾರತ ಅಂತ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಇಂಥ ಒಂದು ಸಮಸ್ಯೆ ಕಂಡು ಬರ್ತದೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ಆ್ಯನ್ ಇಂಡಿಯನ್ ಫಾರ್ಮರ್ ಮೇ ವರ್ಕ್ ಸಮ್ ಪೀರಿಯಡ್ ಆನ್ ಫಾರ್ಮ್ ಆ್ಯಂಡ್ ಫಾರ್ ದಿ ರಿಮೈನಿಂಗ್ ಪಾರ್ಟ್ ಮೇ ಬಿ ಇನ್ ದ ಸಮ್ ಇಂಡಸ್ಟ್ರಿ. ಆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಭಾರತದ ರೈತ ಅಂತ ಕೂಡ ಹೇಳ್ತೀರಿ. ಭಾರತದ ರೈತ ಸೀಸನ್ದಲ್ಲಿ ಏನು ಮಾಡ್ಬೋದು, ತನ್ನ ಕೃಷಿಯಲ್ಲಿ ಕೆಲಸ ಮಾಡ್ಬೋದು. ಆ ಸೀಸನ್ ಮುಗಿದ ನಂತರ ಕೆಲಸ ಇರೋದಿಲ್ಲ ಅಂತಂದಾಗ ದೇ ಆರ್ ಗೋಯಿಂಗ್ ಟು ವರ್ಕ್ ಇನ್ ಫ್ಯಾಕ್ಟ್ರಿ ಆರ್ ಇನ್ ದ ಇಂಡಸ್ಟ್ರಿ, ಕೈಗಾರಿಕೆಯಲ್ಲಿ ಕೆಲಸ ಮಾಡಬಹುದು. ಅಂಥ ಒಂದು ಸಂದರ್ಭದಲ್ಲಿ ಯಾವುದು ಕ್ಲಿಯರ್ ಕಟ್ ಎಕನಾಮಿಕ್ ಫಂಕ್ಷನ್ ಅಂಥೇಳಿ ಹೇಳಲಿಕ್ಕೆ ಸಾಧ್ಯ ಇದೆ. ಅದರ ಮುಖಾಂತರ ಯಾವ ಆದಾಯವನ್ನು ಗಣನೆಗೆ ತೆಗೆದುಕೊಳ್ಬೋದು ಅಥವಾ ತೆಗೆದುಕೊಳ್ಬೇಕು ಅನ್ನೋದು ಸಮಸ್ಯೆ ಉಂಟಾಗ್ತದೆ ಅಂತ ಹೇಳ್ತಾರೆ ನೋಡಿ. ಫಾರ್ ಎಕ್ಸಾಂಪಲ್, ವಾಟ್ ಆ್ಯನ್ ಇಂಡಿಯನ್ ಫಾರ್ಮರ್ ಮೇ ವರ್ಕ್ ಸಮ್ ಪೀರಿಯಡ್ ಆನ್ ಫಾರ್ಮ್, ಅಂದರೆ ಕೆಲವೊಂದು ಅವಧಿವರೆಗೆ ತನ್ನ ಕೃಷಿಯಲ್ಲಿ ಕೆಲಸ ಮಾಡ್ಬೋದು. ಆ್ಯಂಡ್ ಫಾರ್ ದಿ ಸಮ್ ಆ್ಯಂಡ್ ಫಾರ್ ದಿ ರಿಮೈನಿಂಗ್ ಪಾರ್ಟ್ ಮೇ ಬಿ ಇನ್ ಸಮ್ ಇಂಡಸ್ಟ್ರಿ, ಇನ್ನುಳಿದ ಒಂದು ಸಮಯದಲ್ಲಿ ಏನು ಮಾಡ್ಬೋದು, ಅವನು ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಬೋದು. ದ ರಿಯಲ್ ಪ್ರಾಬ್ಲಮ್ ಈಸ್ ಟು ನೋ ಹೀಸ್ ಇನ್ಕಮ್ ಫ್ರಮ್ ಡಿಫ್ರೆಂಟ್ ಆಕ್ಯುಪೇಷನ್ಸ್, ಅಂದರೆ ಅವನು ಬೇರೆ ಬೇರೆ ಕೆಲಸ ಮಾಡೋದ್ರಿಂದ, ಬೇರೆ ವೃತ್ತಿಯಿಂದ ಇಲ್ಲಿ ಮಾಡೋದ್ರಿಂದ ಯಾವ ಒಂದು ಆದಾಯವನ್ನು ನಾವು ಗಣನೆಗೆ ತೆಗೆದುಕೊಳ್ಬೇಕು. ಕೃಷಿಯಲ್ಲಿ ಮಾಡಿರ್ತಕ್ಕಂಥ ಅಥವಾ ಕೃಷಿಯಲ್ಲಿ ತೊಡಗಿ ಗಳಿಸಿರ್ತಕ್ಕಂಥ ಆದಾಯವನ್ನು ಮಾಡಬೇಕು, ಅಥವಾ ಕೈಗಾರಿಕೆಯಲ್ಲಿ ತೊಡಗಿ ಪಡೆದಿರತಕ್ಕಂಥ ಸ್ಯಾಲ್ರಿಯಿಂದ ಬರುವಂಥ ಆದಾಯವನ್ನು ಗಣನೆಗೆ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ಸಮಸ್ಯೆ ಬರ್ತದೆ. ಇದು ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಅಂಶ. ಅಬ್ಸೆನ್ಸ್ ಆಫ್ ಕ್ಲಿಯರ್ ಕಟ್ ಎಕನಾಮಿಕ್ ಫಂಕ್ಷನಿಂಗ್ ಈಸ್ ಅನದರ್ ಇಂಪಾರ್ಟೆಂಟ್ ಆಬ್ಸ್ಟಕಲ್ ಆರ್ ಡಿಫಿಕಲ್ಟೀಸ್ ಇನ್ ದ ಎಸ್ಟಿಮೇಷನ್ ಆಫ್ ನ್ಯಾಷನಲ್ ಇನ್ಕಮ್ ಅಂತೇಳಿ ಹೇಳ್ಬೋದು. ದಿಸ್ ಈಸ್ ದ ಥರ್ಡ್ ಒನ್. ಆ್ಯಂಡ್ ಫೋರ್ತ್ ಒನ್, ಲ್ಯಾಕ್ ಆಫ್ ರಿಲಯಬಲ್ ಸ್ಟ್ಯಾಟಿಸ್ಟಿಕಲ್ ಡಾಟಾ, ಅಂದರೆ ಸಂಖ್ಯಾಶಾಸ್ತ್ರೀಯ ದತ್ತಾಂಶಗಳ ಕೊರತೆ ಅಂತ ಕೂಡ ಹೇಳ್ತೀರಿ. ಲ್ಯಾಕ್ ಆಫ್ ರಿಲಯಬಲ್ ಅಂದರೆ ನಂಬಿಕೆಗೆ ಅರ್ಹವಾದಂಥ ಸಂಖ್ಯಾಶಾಸ್ತ್ರೀಯ ದತ್ತಾಂಶಗಳ ಕೊರತೆ ಅಂತ ಕೂಡ ಹೇಳ್ತಕ್ಕಂಥದ್ದು. ನಂಬಲಿಕ್ಕೆ ಸಾಧ್ಯವಿರುವಂಥ ದತ್ತಾಂಶಗಳು ಇದ್ದರೆ ರಾಷ್ಟ್ರೀಯ ಆದಾಯವನ್ನು ಈಸಿಯಾಗಿ ನಾವು ಲೆಕ್ಕ ಹಾಕಬಹುದು. ಆದರೆ ನಂಬಿಕೆಗೆ ಅರ್ಹವಾಗಿರ್ತಕ್ಕಂಥ ಸಂಖ್ಯಾಶಾಸ್ತ್ರೀಯ ದತ್ತಾಂಶಗಳು ಕೊರತೆಯಲ್ಲಿದ್ದಾವೆ ಅಥವಾ ಅದರ ಪ್ರಮಾಣ ಕಡಿಮೆ ಇದೆ ಅಂದಾಗ ರಾಷ್ಟ್ರೀಯ ಆದಾಯದ ಲೆಕ್ಕಾಚಾರ ಏನಾಗ್ತದೆ, ತೊಂದರೆದಾಯಕ ಆಗ್ತದೆ ಅಂತ ಕೂಡ ಹೇಳ್ತಾರೆ. ಕರೆಕ್ಟ್ ಆ್ಯಂಡ್ ರಿಲಯಬಲ್ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಷನ್ ಈಸ್ ನಾಟ್ ಅವೈಲೇಬಲ್ ಇನ್ ಡೆವಲಪಿಂಗ್ ಕಂಟ್ರೀಸ್ ಲೈಕ್ ಇಂಡಿಯಾ. ಭಾರತದಂಥ ಅಭಿವೃದ್ಧಿ ಹೊಂದುತ್ತಿರುವ ದೇಶದಲ್ಲಿ ಏನು ಸ್ಪಷ್ಟವಾಗಿರ್ತಕ್ಕಂಥ, ಸರಿಯಾಗಿರ್ತಕ್ಕಂಥ ಮತ್ತು ನಂಬಿಕೆಗೆ ಅರ್ಹವಾಗಿರ್ತಕ್ಕಂಥ ಸಂಖ್ಯಾಶಾಸ್ತ್ರೀಯ ದತ್ತಾಂಶಗಳ ಒಂದು ಕೊರತೆ ಅಥವಾ ಅವುಗಳ ಒಂದು ಲಭ್ಯತೆ ಇಲ್ಲದೇ ಇರೋದರಿಂದ ಅಥವಾ ಏನಾಗ್ತದೆ, ರಾಷ್ಟ್ರೀಯ ಆದಾಯದ ಲೆಕ್ಕದಲ್ಲಿ ತೊಂದರೆ ಆಗ್ತದೆ ಅಂತ ಕೂಡ ಹೇಳ್ತಾರೆ. ಕರೆಕ್ಟ್ ಆ್ಯಂಡ್ ರಿಲಯಬಲ್ ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಷನ್ ಅಂದರೆ ಮಾಹಿತಿ ಅಂತ ಕೂಡ ಹೇಳ್ಬೋದು. ಸ್ಟ್ಯಾಟಿಸ್ಟಿಕಲ್ ಇನ್ಫಾರ್ಮೇಷನ್ is not available in developing countries like India. ನಮ್ಮಂಥ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಇದು ಲಭ್ಯ ಇರೋದಿಲ್ಲ. ಈ ರೀತಿಯಾಗಿರ್ತಕ್ಕಂಥ ದತ್ತಾಂಶಗಳು ಅಥವಾ ಸಂಖ್ಯಾಶಾಸ್ತ್ರೀಯ ಮಾಹಿತಿಗಳು ಇರೋದಿಲ್ಲ ಅಂತ ಕೂಡ ಹೇಳ್ತೀವಿ. ನೋ ಸ್ಪೆಷಲಿಸ್ಟ್ಸ್ ಆರ್ ಅಪಾಯಿಂಟೆಡ್ ಟು ಕಲೆಕ್ಟ್ ಡಾಟಾ. ಅದರ ಮುಖಾಂತರ ನಮ್ಮಂಥ ಅಭಿವೃದ್ಧಿ ಹೊಂದುತ್ತಿರೋ ದೇಶಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪೆಷಲಿಸ್ಟ್ಗಳನ್ನು ನಾವು ಅಪಾಯಿಂಟ್ ಮಾಡ್ಕೊಂಡಿರಂಗಿಲ್ಲ. ವಿಶೇಷ ಜ್ಞಾನವನ್ನು ಹೊಂದಿರತಕ್ಕಂಥ ಒಂದು ಒಬ್ಬ ಅಧಿಕಾರಿಯನ್ನು ಅಪಾಯಿಂಟ್ ಮಾಡ್ಕೊಂಡಿರಂಗಿಲ್ಲ ಅಂತಂಥ ವ್ಯವಸ್ಥೆ ಇದ್ದಾಗ ಈ ರಿಲಯಬಲ್ ಡಾಟಾ ಅಥವಾ
ರಿಲಯಬಲ್ ಸ್ಟ್ಯಾಟಿಸ್ಟಿಕಲ್ ಡಾಟಾ ಸಿಗೋದು ಕಷ್ಟದಾಯಕ ಆಗ್ತದೆ. ಅದ್ರ ಮುಖಾಂತರ ರಾಷ್ಟ್ರೀಯ ಆದಾಯದ ಲೆಕ್ಕ ಕಷ್ಟ ಆಗ್ತದೆ ಅಂತಕ್ಕಂಥದ್ದು ಕೂಡ ಹೇಳ್ಬೋದು. ನೋ ವಾಟ್ ಸ್ಪೆಷಲಿಸ್ಟ್ಸ್ ಆರ್ ಅಪಾಯಿಂಟೆಡ್ ಟು ಕಲೆಕ್ಟ್ ಡಾಟಾವನ್ನು ನಾವು ಕಲೆಕ್ಟ್ ಮಾಡಲಿಕ್ಕೆ, ಸಂಗ್ರಹಿಸಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ಪೆಷಲಿಸ್ಟನ್ನು ಅಪಾಯಿಂಟ್ ಮಾಡ್ಕೊಂಡಿರಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ರಿಲಯಬಲ್ ಡಾಟಾಸ್ ಆರ್ ನಾಟ್ ಅವೈಲೇಬಲ್ ಅಂತಕ್ಕಂಥ ಒಂದು ಸಮಸ್ಯೆ ಉಂಟಾಗ್ತದೆ. ದಿಸ್ ಈಸ್ ದ 4th one. Then 5th one, ಎಕ್ಸಿಸ್ಟೆನ್ಸ್ ಆಫ್ ಬ್ಲ್ಯಾಕ್ ಮನಿ ಅಂದರೆ ಕಪ್ಪು ಹಣದ ಅಸ್ತಿತ್ವ ಅಂತ ಕೂಡ ಹೇಳ್ಬೋದು. ಕಪ್ಪು ಹಣದ ಅಸ್ತಿತ್ವ ಅಂದರೆ ಏನಂತಕ್ಕಂಥದ್ದು, ಕಪ್ಪು ಹಣ ಅಂತಂದರೆ ಯಾವ ಹಣಕ್ಕೆ ನೀವು ತೆರಿಗೆಯನ್ನು ಪಾವತಿಸೋದಿಲ್ಲವೋ ಅದಕ್ಕೆ ನಾವೇನಿರ್ತೀವಿ ಕಪ್ಪು ಹಣ ಅಂತ ಕರಿತೀವಿ. ಈ ರೀತಿಯಾಗಿರ್ತಕ್ಕಂಥ ಹಣ ಅರ್ಥವ್ಯವಸ್ಥೆಯಲ್ಲಿ ಇತ್ತಂದರೆ ನಮಗೆ ದತ್ತಾಂಶಗಳ ಲಭ್ಯತೆಯಲ್ಲಿ ಕೊರತೆ ಉಂಟಾಗ್ತದೆ. ಆಗ ರಾಷ್ಟ್ರೀಯ ಆದಾಯದ ಲೆಕ್ಕ ಏನಾಗೋದಿಲ್ಲ, ಕರೆಕ್ಟ್ ಆಗೋದಿಲ್ಲ, ಸರಿ ಆಗೋದಿಲ್ಲ, ತೊಂದರೆಯನ್ನು ಎದುರಿಸಬೇಕಾಗ್ತದೆ ಅಂತ ಕೂಡ ಹೇಳ್ತಾರೆ. ಎಕ್ಸಿಸ್ಟೆನ್ಸ್ ಆಫ್ ಬ್ಲ್ಯಾಕ್ ಮನಿ, ಕಪ್ಪು ಹಣದ ಅಸ್ತಿತ್ವ. ಎ ಪಾರ್ಟ್ ಆಫ್ ದಿ ನ್ಯಾಷನಲ್ ಇನ್ಕಮ್ ಈಸ್ ನಾಟ್ ರಿಪೋರ್ಟೆಡ್. ನ್ಯಾಷನಲ್ ಇನ್ಕಮ್ ಈಸ್ ನಾಟ್ ರಿಪೋರ್ಟೆಡ್ ಅಂದರೆ ರಾಷ್ಟ್ರೀಯ ಆದಾಯ ಅಂತಕ್ಕಂಥದ್ದು ಕೆಲವೊಂದು ಭಾಗ ರಾಷ್ಟ್ರೀಯ ಆದಾಯದಲ್ಲಿ ಸೇರೋದಿಲ್ಲ ಅಂತ ಕೂಡ ಹೇಳ್ತಾರೆ. ಎ ಪಾರ್ಟ್ ಆಫ್ ದಿ ನ್ಯಾಷನಲ್ ಇನ್ಕಮ್ ಈಸ್ ನಾಟ್ ರಿಪೋರ್ಟೆಡ್, ಇಟ್ ಈಸ್ ಕಾಲ್ಡ್ ಬ್ಲ್ಯಾಕ್ ಮನಿ. ಅಂದರೆ ಅದನ್ನು ನಾವೇನು ಕರಿತೀವಿ, ಬ್ಲ್ಯಾಕ್ ಮನಿ ಅಂತ ಕರಿತೀವಿ ಅಂತಕ್ಕಂಥದ್ದು. ವಿಚ್ ಮನಿ ಈಸ್ ನಾಟ್ what is the income is there in that income, the people or the companies, corporations will not going to pay the tax on that money is called as the black money. ಯಾವ ಹಣದ ಮೇಲೆ ತೆರಿಗೆಯನ್ನು ಕಟ್ಟೋದಿಲ್ಲ ನಾವು, ಸಾರ್ವಜನಿಕರಿರ್ಬೋದು ಅಥವಾ ಕಂಪನಿಗಳಿರ್ಬೋದು, ಸರಿಗಳನ್ನು ಕಟ್ಟೋದಿಲ್ಲ, ಅದಕ್ಕೆ ನಾವು ಬ್ಲ್ಯಾಕ್ ಮನಿ ಅಂತ ಹೇಳ್ತೀವಿ. ಇಂಥ ಒಂದು ಬ್ಲ್ಯಾಕ್ ಮನಿ ಅರ್ಥವ್ಯವಸ್ಥೆಯಲ್ಲಿ ಸರ್ಕ್ಯುಲೇಟ್ ಆಗ್ತಾ ಇದ್ದಂದರೆ ಏನಾಗ್ತದೆ ಅನ್ನೋದನ್ನು ಹೇಳ್ತಾರೆ ನೋಡಿ. A part of the national income is not reported, it is called black money. The figures of national income show lower value to the extent of black money. ಅದರ ಮುಖಾಂತರ ಈ ರೀತಿಯಾಗಿರ್ತಕ್ಕಂಥ ಒಂದು ಅಂಶಗಳೇನಾಗ್ತವೆ, ನಮ್ಮ ರಾಷ್ಟ್ರೀಯ ಆದಾಯದ ಮೌಲ್ಯವನ್ನು ಕಡಿಮೆ ಮಾಡಲಿಕ್ಕೆ ಕಾರಣ ಆಗ್ತವೆ ಅಂತಕ್ಕಂಥದ್ದು. ಕಪ್ಪು ಹಣದ ಒಂದು ಪ್ರಮಾಣ ಅಂತಕ್ಕಂಥದ್ದು ಏನಾಗ್ತದೆ, ರಾಷ್ಟ್ರೀಯ ಆದಾಯದ ಪ್ರಮಾಣ ಅಥವಾ ಮೌಲ್ಯವನ್ನು ಕಡಿಮೆ ಮಾಡಲಿಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ತಾರೆ. ಅಕಾರ್ಡಿಂಗ್ ಟು ದಿ ನ್ಯಾಷನಲ್ ಇನ್ಕಮ್ ಆರ್ ಅಕಾರ್ಡಿಂಗ್ ಟು ದಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಪಾಲಿಸಿ, ದ ಬ್ಲ್ಯಾಕ್ ಮನಿ ಇನ್ ಇಂಡಿಯಾ ಇನ್ 1983-84 ವಾಸ್ ದಿ ಎಕ್ಸ್ಟೆಂಟ್ ಆಫ್ 18 to 21% ಆಫ್ ದಿ ನ್ಯಾಷನಲ್ ಇನ್ಕಮ್. 1983-84ರಲ್ಲಿ ಏನಂತಕ್ಕಂಥ ಒಂದು ಸಂಸ್ಥೆ ಹೇಳೋದ್ರ ಮುಖಾಂತರ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಪಾಲಿಸಿ ಅಂತಕ್ಕಂಥ ಒಂದು ಸಂಸ್ಥೆ ಹೇಳ್ತದೆ 1983-84ರಲ್ಲಿ ಎಷ್ಟು ಪ್ರಮಾಣದಲ್ಲಿ ಬ್ಲ್ಯಾಕ್ ಮನಿ ಇನ್ ದ ಎಕಾನಮಿ ಇತ್ತು ಅಂತ ಕೂಡ ಹೇಳ್ತಾರೆ. ಅರ್ಥವ್ಯವಸ್ಥೆಯಲ್ಲಿ ಇತ್ತಂದರೆ 18 to 21% ಇತ್ತು ಅಂತಕ್ಕಂಥ ಕೂಡ ಹೇಳ್ಬೋದು. ಈ ಪ್ರಮಾಣದಲ್ಲಿ ಬ್ಲ್ಯಾಕ್ ಮನಿ ಇರೋದರಿಂದ ಅರ್ಥವ್ಯವಸ್ಥೆಯಲ್ಲಿ ಏನಾಗ್ತದೆ, ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಮಾಡೋದು ಕಷ್ಟ ಆಗ್ತದೆ ಅಂತ ಕೂಡ ಹೇಳ್ಬೋದು. ಬ್ಲ್ಯಾಕ್ ಮನಿ ಅಂತಂದರೆ ಸಿಂಪಲ್ ಆಗಿ ನೆನ್ಪಿಟ್ರಿ, ವಿಚ್ ಇನ್ಕಮ್ ಈಸ್ ನಾಟ್ ಪೇಡ್, which income is there, on that income the people will not or company will not going to pay the tax. That money is called as the black money. ಯಾವ ಹಣದ ಮೇಲೆ ಏನಿರ್ಬೋದು, ಸಾರ್ವಜನಿಕರಿರ್ಬೋದು ಅಥವಾ ಕಂಪನಿಗಳು ಇರ್ಬೋದು, ಟ್ಯಾಕ್ಸನ್ನು ಪೇ ಮಾಡೋಂಗಿಲ್ಲ, ಅದಕ್ಕೆ ನಾವು ಕಪ್ಪನ ಅಂತೀವಿ. ಈ ರೀತಿಯಾಗಿರ್ತಕ್ಕಂಥ ಕಪ್ಪನದ ಪ್ರಮಾಣ ಅರ್ಥವ್ಯವಸ್ಥೆಯಲ್ಲಿ ಹೆಚ್ಚಾಗೋದ್ರಿಂದ ರಾಷ್ಟ್ರೀಯ ಆದಾಯದ ಮೌಲ್ಯದಲ್ಲಿ ಕಡಿಮೆ ಆಗ್ಬೋದು ಅಥವಾ ಅದರ ಲೆಕ್ಕದಲ್ಲಿ ತೊಂದರೆ ಉಂಟಾಗಬಹುದು ಅಂತ ಕೂಡ ಹೇಳ್ಬೋದು. ಇವು ಮುಖ್ಯವಾಗಿ 5 ಅಂಶಗಳು ಅಂತ ಹೇಳ್ತೀರಿ. ಏನು, ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕೋದ್ರಲ್ಲಿ ತೊಂದರೆಯನ್ನು ಉಂಟು ಮಾಡ್ತವೆ ಅಂತ ಹೇಳ್ತೀವಿ. ಅದರಲ್ಲಿ ಒಂದನೇದು ದ ಔಟ್ಪುಟ್ ಆಫ್ ದಿ ನಾನ್ ಮಾನಿಟೈಸ್ಡ್ ಸೆಕ್ಟರ್ ಅಂತ ಹೇಳ್ತೀವಿ, ಹಣಕಾಸೇತರ ವಲಯದ ಉತ್ಪನ್ನ ಅಂತ ಕೂಡ ಹೇಳ್ತೀರಿ. ಎರಡನೇದು ನಾನ್ ಅವೈಲಬಿಲಿಟಿ ಆಫ್ ಡಾಟಾ ಅಂತ ಹೇಳ್ತೀರಿ, ದತ್ತಾಂಶಗಳ ಅಲಭ್ಯತೆ ಅಂತ ಕೂಡ ಹೇಳ್ತೀರಿ. ಅದೇ ರೀತಿ ಮೂರನೇದು ಅಬ್ಸೆನ್ಸ್ ಆಫ್ ಕ್ಲಿಯರ್ ಕಟ್ ಎಕನಾಮಿಕ್ ಫಂಕ್ಷನಿಂಗ್ ಅಂತಕ್ಕಂಥದ್ದು, ಆರ್ಥಿಕ ಚಟುವಟಿಕೆ, ಆರ್ಥಿಕ ಕಾರ್ಯದ ಸ್ಪಷ್ಟತೆಯ ಒಂದು ಕೊರತೆ ಅಂತ ಕೂಡ ಹೇಳ್ತಕ್ಕಂಥದ್ದು. ಅದೇ ರೀತಿ ನಾಲ್ಕನೇದು ನಂಬಲರ್ವಾದಂಥ ಸಂಖ್ಯಾಶಾಸ್ತ್ರೀಯ ದತ್ತಾಂಶಗಳ ಕೊರತೆ ಅಂತ ಕೂಡ ಹೇಳ್ತೀರಿ. ಅದೇ ರೀತಿಯಾಗಿ ಐದನೇದು ಎಕ್ಸಿಸ್ಟೆನ್ಸ್ ಆಫ್ ಬ್ಲ್ಯಾಕ್ ಮನಿ ಅಂತ ಹೇಳ್ತೀರಿ, ಕಪ್ಪು ಹಣದ ಅಸ್ತಿತ್ವ ಅಂತ ಕೂಡ ಹೇಳ್ತೀರಿ. ಇವು ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕಬೇಕಾದ್ರೆ ಕೆಲವು ತೊಂದರೆಯನ್ನು ಉಂಟು ಮಾಡ್ತವೆ ಅಂಥೇಳಿ ಹೇಳ್ಬೋದು. ಓಕೆ, ಥ್ಯಾಂಕ್ ಯು, ಧನ್ಯವಾದ.